ನಮಸ್ಕಾರ ಗೆಳೆಯರೇ. ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಎಂಬ ಕನಸು ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಅದನ್ನು ನಿಜವಾಗಿಸಲು ಶ್ರಮ, ಸಂಕಲ್ಪ, ಧೈರ್ಯ, ಸಹನಶೀಲತೆ ಮತ್ತು ಪ್ರಾಮಾಣಿಕತೆ ಅವಶ್ಯಕ. ಪ್ರತಿದಿನವೂ ನಾವು ಒಂದು ಹೆಜ್ಜೆ ಮುಂದೆ ಇಡುವಂತೆ ನಮ್ಮ ಜೀವನವನ್ನು ರೂಪಿಸಬೇಕು. ಒಂದು ಪ್ರಶ್ನೆಯನ್ನು ನಿಮ್ಮ ಮನಸ್ಸಿಗೆ ಕೇಳಿಕೊಳ್ಳಿ. ನಾನು ಜೀವನದಲ್ಲಿ ಏನು ಸಾಧಿಸಬೇಕು? ಈ ಪ್ರಶ್ನೆಯ ಉತ್ತರ ನಿಮಗೆ ಸ್ಪಷ್ಟವಾದಾಗ ನೀವು ಯಶಸ್ಸಿನ ದಾರಿಯಲ್ಲಿದ್ದೀರಿ. ಒಮ್ಮೆ ನೀವು ನಿಮ್ಮ ಗುರಿಗಳನ್ನು ನಿಶ್ಚಯಿಸಿದರೆ ಅದರ ಕಡೆಗೆ ನಿಮ್ಮ ಪ್ರತಿ ಹೆಜ್ಜೆಯೂ ದೃಢ ಸಂಕಲ್ಪದಿಂದ ಇರಬೇಕು. ಜೀವನದಲ್ಲಿ ಯಾರು ಅಡಚಣೆಗಳನ್ನು ಎದುರಿಸದೆ ಯಶಸ್ವಿಯಾಗಿಲ್ಲ. ಒಬ್ಬರ ಸಾಧನೆಯ ಹಿಂದೆ ಅವರ ದುಡಿಮೆ, ಪರಿಶ್ರಮ, ಸಹನಶೀಲತೆ ಮತ್ತು ಅನುಭವಗಳಿವೆ. ನೀವು ಎಷ್ಟು ಬಡವರಿರಲಿ, ಎಷ್ಟು ಶಿಕ್ಷಣವಿಲ್ಲದಿರಲಿ, ಎಷ್ಟು ಪೂರಕ ಪರಿಸ್ಥಿತಿ ಇರದಿರಲಿ, ಇದಾವುದೂ ನಿಮ್ಮ ಯಶಸ್ಸಿಗೆ ತಡೆಯಾಗಲು ಸಾಧ್ಯವಿಲ್ಲ. ಒಮ್ಮೆ ನೀವು ನಿಮ್ಮ ಮಂತ್ರವನ್ನೇ ನಾನು ಈ ಹಾದಿಯಲ್ಲಿ ಹೋಗಬೇಕು ಎಂದು ನಿರ್ಧರಿಸಿದರೆ ನಿಮ್ಮ ಮೆಟ್ಟಿಲು ನಿಮ್ಮದೇ. ಯಶಸ್ಸಿನ ಪ್ರಮುಖ ಗುಣಗಳು: ಆತ್ಮವಿಶ್ವಾಸ, ನಿಮ್ಮ ಮೇಲೆ ನಂಬಿಕೆ ಇರಬೇಕು. ನೀವು ನಿಮ್ಮದೇ ಆದ ಮಾರ್ಗವನ್ನು ರೂಪಿಸಬೇಕು. ದೃಢ ಸಂಕಲ್ಪ, ಯಾವುದೇ ಸನ್ನಿವೇಶದಲ್ಲೂ ಹಿಂಜರಿಯಬಾರದು. ನೀವು ನಿರ್ಧಾರ ತೆಗೆದುಕೊಂಡರೆ ಅದನ್ನು ಅನುಸರಿಸಬೇಕು. ಶ್ರಮ, ಯಶಸ್ಸು ಬೆಲೆ ಕೊಡದೆ ದೊರೆಯುವುದಿಲ್ಲ. ಶ್ರಮ ಪಟ್ಟಾಗ ಮಾತ್ರ ಜೀವನದಲ್ಲಿ ಗೆಲುವು ನಿಮ್ಮದಾಗುತ್ತದೆ. ಪ್ರಾಮಾಣಿಕತೆ, ನೀವು ಯಾವ ಕೆಲಸವನ್ನೇ ಮಾಡಲಿ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ನಿರಂತರ ಕಲಿಕೆ, ಜೀವನದಲ್ಲಿ ಸದಾ ಹೊಸದನ್ನು ಕಲಿಯಬೇಕು. ಕಲಿಕೆ ಎಂದರೆ ವಿದ್ಯಾರ್ಥಿ ಜೀವನಕ್ಕೆ ಮಾತ್ರ ಸೀಮಿತವಲ್ಲ. ಯಶಸ್ಸು ಎಂದರೆ ಹಣವೋ ಹುದ್ದೆಯೋ? ಹೆಚ್ಚಿನ ಜನರು ಯಶಸ್ಸನ್ನು ಹಣ, ಹುದ್ದೆ, ಅಧಿಕಾರ, ದೊಡ್ಡ ಗೃಹ, ವೈಭೋಗ ಇತ್ಯಾದಿಗಳೊಂದಿಗೆ ತೂಕಮಾಪಕ ಮಾಡುತ್ತಾರೆ. ಆದರೆ ನಿಜವಾದ ಯಶಸ್ಸು ಮನಸ್ಸಿನ ಶಾಂತಿ, ತೃಪ್ತಿ ಮತ್ತು ನಿಮ್ಮ ಸಾಧನೆಯಿಂದ ಇತರರಿಗೆ ಸ್ಫೂರ್ತಿಯಾದಾಗ ಬರುತ್ತದೆ. ನಿಮ್ಮ ಕನಸುಗಳನ್ನು ಬೆನ್ನತ್ತಿ. ಕನಸು ಕಾಣುವುದು ಎಲ್ಲರಿಗೂ ಸುಲಭ, ಆದರೆ ಅದನ್ನು ನಿಜ ಮಾಡುವುದು ಸಾಹಸ. ಕನಸುಗಳಿಗೆ ಪಕ್ಕದಲ್ಲಿಯೇ ಪ್ರಯತ್ನವಿದ್ದರೆ ನೀವು ನಿಮ್ಮ ಗುರಿಯನ್ನು ಸರಿಯಾಗಿ ಸಾಧಿಸಬಹುದು. ಕನಸುಗಳನ್ನು ಸಾಧಿಸಲು ತಡೆಯುವುದಿಲ್ಲ. ಇನ್ನೂ ಶುರುವಾಗಿಲ್ಲವೆಂದರೆ ಹಿಂದೆ ಪ್ರಾರಂಭಿಸಿ. ಅನಿಸಿಕೆ ಬದಲಿಸಿ, ಜೀವನ ಬದಲಾಗುತ್ತದೆ. ನಿಮ್ಮ ಚಿಂತನೆ ನಿಮ್ಮ ಬದುಕನ್ನು ರೂಪಿಸುತ್ತದೆ. ನಾನು ಇದನ್ನು ಮಾಡಬಹುದು ಎಂಬ ಭಾವನೆಯೊಂದಿಗೆ ಕೆಲಸ ಮಾಡುವಾಗ ಅದನ್ನು ಸಾಧಿಸುವುದು ಹೆಚ್ಚು ಸುಲಭವಾಗುತ್ತದೆ. ನಕಾರಾತ್ಮಕ ಚಿಂತನೆಗಳು ಯಶಸ್ಸಿಗೆ ಅಡ್ಡಿಯಾಗಬಾರದು. ಯಾರಿಗೂ ತೊಂದರೆ ಕೊಡದೆ ಯಶಸ್ವಿಯಾಗೋಣ. ನಾವು ಸಾಧನೆ ಮಾಡಲು ಬಯಸುವುದಲ್ಲದೆ ನಮಗೆ ಸರಿಯಾದ ಮಾರ್ಗದಲ್ಲೇ ಇದೆಯೇ ಎಂಬುದನ್ನು ಪರಿಶೀಲಿಸಬೇಕು. ಸನ್ಮಾರ್ಗದಲ್ಲಿ ಇದ್ದಾಗ ಮಾತ್ರ ನಮ್ಮ ಸಾಧನೆ ತೃಪ್ತಿಕರವಾಗಿರುತ್ತದೆ. ನಿಮ್ಮ ಜೀವನದ ಹೆಜ್ಜೆಗಳನ್ನು ನಿರ್ಧರಿಸುವವರು ನೀವೇ. ಇಂದಿನಿಂದಲೇ ಹೊಸ ಪ್ರಯತ್ನ ಮಾಡಿ. ಹೊಸ ಕನಸುಗಳನ್ನು ಕಂಡು ಅದನ್ನು ಸಾಧಿಸಲು ಶ್ರಮಪಡಿಸಿ. ನೀವು ಯಶಸ್ವಿಯಾದಾಗ ನಿಮ್ಮ ಕತೆ ಇತರರಿಗೆ ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು.